ಗತವೈಭವದ ರಾಣಿ ತರನೇ ಕಾಣ್ತಾಳೆ ಸ್ಕ್ರೀನ್ ಮೇಲೆ. ಮೊದಲನೇ ಸಿನಿಮಾ ಮಾಡೋ ಹೀರೋಗೆ ಟೈಟ್ಲ್ ಇಡ್ಬೇಕಾದ್ರೆ ಇಲ್ಲ ಡೈರೆಕ್ಟರ್ ಹುಚ್ಚಿರ್ಬೇಕು, ಇಲ್ಲ ಹೀರೋಗೆ ಧೈರ್ಯ ಇರ್ಬೇಕು. ಮೇಕಿಂಗ್ ಕನ್ನಡದಲ್ಲಿ ಮೇಕಿಂಗ್ ಸ್ಟ್ಯಾಂಡರ್ಡ್ಸ್ ದಿನ 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 ರೈಸ್ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ಡೈರೆಕ್ಷನ್ ಇದು. ಡಿಫ್ರೆಂಟ್ ಶೇಡ್ಸ್ ಪಾತ್ರಗಳು ಮಾಡೋದು ಡೆಫಿನೆಟ್ಲಿ ಒಂದು ಚಾಲೆಂಜ್ ಆಗಿತ್ತು. ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಇದು ಮೇಕಿಂಗ್ ಮತ್ತೆ ಮ್ಯೂಸಿಕ್ ನನ್ ಈಗಲೂ ಬರ್ಬೇಕಾದ್ರೆ ಗುಣಗ್ತಾ ಇದೆ. ಅಂಡ್ ಒಂದೇ ಸಿನಿಮಾದಲ್ಲಿ 4 ಕಥೆಗಳನ್ನ ತೋರಿಸಿದ್ದಾರೆ. ಕಥಾ ವೈಭವ ತುಂಬಾ ವೈಭವವಾಗಿ ಮೂಡಿ ಬಂದಿದೆ. ಸೆಕೆಂಡ್ ಹಾಫ್ ಅಲ್ಲಿ ನಿಜವಾಗ್ಲೂ ತುಂಬಾ ಎಮೋಷನಲ್ ಆದ್ರೆ ಹೋಗಿ ಅವರು ಪುಸ್ತಕ ಬರೆಯೋದ್ ನಿಲ್ಸಲ್ಲ, ಈ ಸಿಂಪಲ್ ಸಿನಿಮಾ ಮಾಡೋದ್ ನಿಲ್ಸಲ್ಲ. ಕಥಾ ವೈಭವ ಒಂದು ಒಳ್ಳೆ ಅನುಭವ ಕೊಟ್ಟಂತ ಸಿನಿಮಾ. ಫಸ್ಟ್ ಹಾಫ್ ಅಲ್ಲಿ ಅಂತೂ ನಿಜವಾಗ್ಲೂ ತೆರೆ ಮೇಲೆ ಸುನೀಲ್ ಅವರು ಒಂಥರ ಗತ ವೈಭವದ ಸಂಭ್ರಮವನ್ನ ತಗೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗ್ಲಾರ್ದು. ಆಮೇಲೆ ಆಶಿಕಾ ಮತ್ತೆ ದುಷ್ಯಂತ್ ಇಬ್ರು ಒಂಥರ ಏನ್ ಹೇಳ್ತಾರೆ, ಇವರಿಬ್ರು ಅದೃಷ್ಟ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಈ ತರದ ಗೆಟಪ್ ಗಳಲ್ಲಿ ಬರಕ್ಕೆ ಅಥವಾ ಈ ತರದ ವಿಭಿನ್ನವಾದ ಪಾತ್ರಗಳು ಮಾಡೋದಕ್ಕೆ ಒಂದು 10 ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕು. ದುಷ್ಯಂತ್ ಅವರು ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಗೆಟಪ್ ಅಲ್ಲಿ ನೋಡ್ತಾ ಇದ್ವಿ. ಕಂಗ್ರಾಚುಲೇಷನ್ಸ್. ಹುಡುಗಿ ಅಂತೂ ಒಂಥರ ಗತವೈಭವದ ರಾಣಿ ತರನೇ ಕಾಣ್ತಾಳೆ ಸ್ಕ್ರೀನ್ ಮೇಲೆ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ಗೆ ಸುನಿ ಅವರು ವೆರಿ ಸೆನ್ಸಿಬಲ್ ಆಗಿ ಹ್ಯೂಮರ್ ನ ತಗೊಂಡ್ ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ತುಂಬಾ ಎಮೋಷನಲ್ ಕಂಟೆಂಟ್ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ದುಷ್ಯಂತ್ ಅವ್ರಿಗಂತೂ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ನನಗೆ. ಈಸ್ ವೆರಿ ಮೆಚೂರ್ಡ್. ಅಷ್ಟೂ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಮೇಕಿಂಗ್ ಕನ್ನಡದಲ್ಲಿ ಮೇಕಿಂಗ್ ಸ್ಟ್ಯಾಂಡರ್ಡ್ಸ್ ದಿನ 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 ರೈಸ್ ಆಗ್ತಾ ಇದೆ ಸ್ಟ್ಯಾಂಡರ್ಡ್ಸ್. ಅಂಡ್ ಅದ್ರ ಜೊತೆಯಲ್ಲಿ ದುಷ್ಯಂತ್ ಸೊ ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ ಅಂತ ಖಂಡಿತವಾಗ್ಲೂ ಅನ್ಸಲ್ಲ. ಅಮೇಸಿಂಗ್ ಜಾಬ್. ಅಂಡ್ ಫಸ್ಟ್ ಟೈಮೇ ಈ ತರ 4 ಪಾತ್ರ ಮಾಡುವಂತ ಸಿನಿಮಾನ ಚೂಸ್ ಮಾಡಿರೋ ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್ ಸಿನಿಮಾಗಳು ಎಲ್ರಿಗೂ ನನಗಂತೂ ಬಹಳ ಫೇವ್ರೇಟ್. ಈಗ ಕರೆಂಟ್ ಸುದೀಪ್ ಸರ್ ಸಿನಿಮಾಗಳಲ್ಲಿ ತುಂಬಾ ಫೇವ್ರೇಟ್ ಗತವೈಭವ ಸುದೀಪ್ ಸರ್ ಡೈರೆಕ್ಷನ್ ಅನ್ನೋದಕ್ಕಿಂತ ಸರ್ಪ್ರೈಸ್ ಏನಂದ್ರೆ ದುಷ್ಯಂತ್ ಅದ್ಭುತ ಒಂದು ಫಸ್ಟ್ ಸಿನಿಮಾದಲ್ಲಿ ಇಷ್ಟೊಂದು ಮೆಚುರಿಟಿ, ಎಮೋಷನ್ಸ್ ಆಗಿರ್ಬೋದು, ಹ್ಯೂಮರ್ ಆಗಿರ್ಬೋದು, ಆಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಎಷ್ಟೋ ಕೆಲವೊಂದು ಕಡೆ ಆಕ್ಟ್ ಮಾಡಬಾರ್ದು ಅನ್ನೋ ಜಾಗದಲ್ಲಿ ಆ ಸಟಲಿಟಿ ಕಾಪಾಡ್ಬೋದು. ನನ್ನ ಪ್ರಕಾರ ಒಂದು ಸ್ಟಾರ್ ಹುಡ್ಕೊಂಡಿದ್ದಾರೆ ಕನ್ನಡಕ್ಕೆ. ನನಗೆ ದುಲ್ಕರ್ ಸಲ್ಮಾನ್ ಅವ್ರು ತುಂಬಾ ನೆನಪು ಬರ್ತಾ ಇದ್ರು. ಎಲ್ಲ ಸಿನಿಮಾ ನಟನೆ ಅಷ್ಟೇ ಅಲ್ಲದೆ ಎಲ್ಲ ನಾಯಕ ನಟ. ಬಹಳ ಖುಷಿ ಆಯ್ತು. ಅಂಡ್ ಹಾಡುಗಳು ಅಂಡ್ ಆಶಿಕಾ ಅವರು ಅದ್ಭುತವಾಗಿ ಕಾಣಿಸ್ತಾರೆ. ಅಂಡ್ ಒಂದು ಮಂಗಳೂರು ಸ್ಲಾಂಗ್ ಅಲ್ಲಿ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅಳಿಸ್ತಾರೆ, ನಗಿಸ್ತಾರೆ. ಈ ಸಿನಿಮಾ ಬರೀ ಗೆಲ್ಲೋದಲ್ಲ, ತುಂಬಾ ದೊಡ್ಡ ಗೆಲುವು ಡಿಸರ್ವ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ. ಸುನೀಲ್ ಸರ್ ತುಂಬಾ ಒಳ್ಳೆ ಡೈರೆಕ್ಷನ್ ಇದು. ಕತೆ ಅಂತೂ ಫ್ರಮ್ ದ ಬಿಗಿನಿಂಗ್ ಇಟ್ಸ್ ಥಾರೋ ಎಂಟರ್ಟೈನರ್. ಎಲ್ಲರೂ ಥಿಯೇಟರ್ ನೋಡಿ. ಕಂಗ್ರಾಚುಲೇಷನ್ಸ್ ಟು ಯು ಅಂಡ್ ಯು ಅಗೇನ್. ಯು ಆರ್ ಸೋ ಗುಡ್ ಲುಕಿಂಗ್. ಎವ್ರಿ ಫ್ರೇಮ್ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ, ತುಂಬಾ ಗೊತ್ತಾಗಿದ್ದೀರಾ. ಸೊ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸುನಿ ಅವರು ಒಂದು ಓಜಿನೆಸ್ ಇದೆಯಲ್ಲ, ಅದು ಒಂಥರ ಜಾಸ್ತಿ ಇತ್ತು ಈ ಸಿನಿಮಾದಲ್ಲಿ. ಎಲ್ಲೋ ಒಂದ್ ಕಡೆ ನಂಗೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಾಟಕ ಬಂತು. ಬಿಕಾಸ್ ಡಿಫ್ರೆಂಟ್ ಲೇಯರ್ಸ್ ಅಂಡ್ ಡಿಫ್ರೆಂಟ್ ಅದೇ ಕ್ಯಾರೆಕ್ಟರ್ಸ್ ನ ಅದೇ ಮುಖಗಳನ್ನ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಅಲ್ಲಿ ನೋಡೋದು. ಅಂಡ್ ಐಮ್ ಶೋರ್ ನೀವಿಬ್ರಿಗೂ ಕಲಾವಿದರಾಗಿ ಆ ತರ ಡಿಫ್ರೆಂಟ್ ಶೇಡ್ಸ್ ಪಾತ್ರಗಳು ಮಾಡೋದು ಡೆಫಿನೆಟ್ಲಿ ಒಂದು ಚಾಲೆಂಜ್ ಆಗಿತ್ತು. ಅಂಡ್ ಇಬ್ರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಲುಕ್ಸ್ ಬಗ್ಗೆ ನಾನು ಹೇಳಲ್ಲ, ನೋಡಿದ್ರೆ ಗೊತ್ತಾಗತ್ತೆ. ಬೋತ್ ಆಫ್ ದೆಮ್ ಆರ್ ಬ್ಯೂಟಿಫುಲ್ ಅಂಡ್ ಬೋತ್ ಆಫ್ ದೆಮ್ ಲುಕ್ ಎಕ್ಸ್ಟ್ರೀಮ್ಲಿ ಗುಡ್. ಎಲ್ಲ ಫ್ರೇಮ್ ಅಲ್ಲೂ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ ಅಂಡ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತನೇ ಗತವೈಭವ ನೋಡ್ಕೊಂಡ್ ಬಂದ್ವಿ. ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಇದು ಮೇಕಿಂಗ್ ಮತ್ತೆ ಮ್ಯೂಸಿಕ್ ನನ್ ಈಗಲೂ ಬರ್ಬೇಕಾದ್ರೆ ಗುಣಗ್ತಾ ಇದೆ. ನಿಜವಾಗ್ಲೂ ಹೇಳ್ದಾನೆ, ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಆನ್ ಇಟ್. ಅಂಡ್ ದೆನ್ ಆಶಿಕಾ ಸಕ್ಕದಾಗಿ ಮಾಡಿದಾಳೆ. ಮಂಗಳಾಗಂತೂ ತುಂಬಾ 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 ಚೆನ್ನಾಗಿ ಮಾಡಿದಾಳೆ. ಅಂಡ್ ದುಷ್ಯಂತ್ ಇದು ಅವ್ರ ಡೆಬ್ಯೂ ತರಾನೇ ಅನ್ಸ್ತಾ ಇರ್ಲಿಲ್ಲ ನಂಗೆ. ಎಸ್ಪೆಷಲಿ ದ ಲಾಂಗ್ ಹೇರ್ ಕಿಂತ ಶಾರ್ಟ್ ಹೇರ್ ವಾಟ್ ಯು ಹ್ಯಾವಿಂಗ್, ಪ್ಲೀಸ್ ಡೂ ಮೇಂಟೈನ್ ದಟ್. ಸೋ ಗುಡ್ ಆನ್ ಯು.
ಎಲ್ರಿಗೂ ನಮಸ್ಕಾರ. ಗತವೈಭವ ತುಂಬಾ ಅದ್ಭುತವಾದ ಮೂವಿ. ವಾಟ್ ಅ ವಂಡರ್ಫುಲ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು. ವಂಡರ್ಫುಲ್ ಲವ್ ಸ್ಟೋರಿ. ನಿಜವಾಗ್ಲೂ ಪ್ರೀತಿ ಮಾಡಿರೋರಿಗೆ ಗೊತ್ತಾಗುತ್ತೆ ಪ್ರೀತಿ ಬೆಲೆ ಅನ್ನೋ ಹಾಗೆ. ಇವರಿಬ್ರು ಎಕ್ಸ್ಪ್ರೆಷನ್ಸ್, ಹೀರೋ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಷ್ಟು ಮುದ್ದಾಗಿದೆ ಅಂತಂದ್ರೆ ಜೀವಿಸ್ತೀವಿ ನಾವು ಕೂಡ. ಅವ್ರ ಎಮೋಷನ್ಸ್ ನ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಒಂದೇ ಸಿನಿಮಾದಲ್ಲಿ 4 ಕಥೆಗಳನ್ನ ತೋರಿಸಿದ್ದಾರೆ. ಅಂಡ್ 4 ಪಾತ್ರಗಳು ತುಂಬಾ ಡಿಫ್ರೆಂಟ್ ಶೇಡ್ಸ್ ಇದೆ. ಇಬ್ರು ಕೂಡ ಅಷ್ಟೇ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ನಮ್ಮ ಡೈರೆಕ್ಟರ್ ಕೂಡ 4 ಪಾತ್ರಗಳನ್ನ ಎಷ್ಟು ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಈ ಸಿನಿಮಾನ ನೀವು ಹೋಗಿ ನೋಡ್ಲೇಬೇಕು. ಅಂಡ್ ದುಷ್ಯಂತ್, ಐ ಮಸ್ಟ್ ಸೇ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೀನ್ ಟು ಸೀನ್. ಅಂಡ್ ಆಶಿಕಾ ಆಫ್ ಕೋರ್ಸ್ ಶಿ ಇಸ್ ದ ಬ್ಯೂಟಿ ಆಫ್ ದ ಸಿನಿಮಾ. ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಎಲ್ಲಾ ಸಿನಿಮಾದಲ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಹಾಗೆ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅಂಡ್ ನನ್ಗೆ ಈ ಸಿನಿಮಾದಲ್ಲಿ ಒಂದು ಪರ್ಸನಲ್ ಫೇವ್ರೆಟ್ ಸಾಂಗ್ ವರ್ಣಮಾಲಾ. BGM ಅದ್ಭುತವಾಗಿದೆ. ಒಂದೊಂದು ಸೀನ್ ಅಲ್ಲೂ ಆ BGM ಬರ್ತಾ ಇದ್ರೆ ಎಲ್ಲೋ ಬೇರೆ ಲೋಕಕ್ಕೆ ಹೋದಂಗಾಗುತ್ತೆ. ಒಟ್ಟಾರೆ ಗತ ವೈಭವ ತುಂಬಾ ವೈಭವವಾಗಿ ಮೂಡಿ ಬಂದಿದೆ. ನಮ್ ತುಮಕೂರು ಹುಡುಗ, ತುಮಕೂರು ಹುಡುಗಿ, ಹಾಗೆ ನಾನು ತುಮಕೂರು. ಒಳ್ಳೇದಾಗ್ಲಿ ಸಿನಿಮಾಗೆ. ಅಂಡ್ ನೀವು ಮಸ್ಟ್ ಈ ಸಿನಿಮಾನ ನೋಡ್ಲೇಬೇಕು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ ಗಳಲ್ಲಿ. ಸಿನಿಮಾ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಡೆಫಿನೆಟ್ಲಿ ಹೋಗಿ ನೋಡಿ ತುಂಬಾ ಖುಷಿ ಪಡ್ತೀರಾ. ಯಾಕಂದ್ರೆ ಇದು ಯೂತ್ಸ್ ಇಂದ ಫ್ಯಾಮಿಲಿವರೆಗೂ ನೋಡುವಂತ ಸಿನಿಮಾ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಸುನಿ ಸರ್, ಓಕೆ, 2012 ಇಸ್ವಿಯಿಂದ ನನಗೆ ಸುನಿ ಸರ್ ವೆರಿ ವೆರಿ ಕ್ಲೋಸ್ ಆಕ್ಚುಲಿ ಹೇಳ್ಬೋದು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಇಂದ ಇವತ್ತು ಆಲ್ಮೋಸ್ಟ್ 13 ವರ್ಷ ಅಂತ ಕೂಡ ಸುನಿ ಸರ್ ಫಿಲ್ಮ್ ಅಂತಂದ್ರೆ ಫಸ್ಟ್ ಡೇ ಫಸ್ಟ್ ಶೋ, ನಾವು ಪ್ರೀಮಿಯರ್ ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ತಗೊಳ್ಳಲ್ಲ ನಾವು. ಆಕ್ಚುಲಿ ಎಲ್ಲ ಸಿನಿಮಾನು ನೋಡಿ ಒಂಥರ ಕಲಿಯಕ್ ಬಂದಿರುತ್ತೆ, ನಗಕ್ಕಿರುತ್ತೆ, ಅಳಕ್ಕಿರುತ್ತೆ, ಆಲ್ ದಿ ಎಮೋಷನ್ಸ್ ಪ್ಯಾಕೇಜ್ ಆಗಿ ಕೊಡುವಂತದ್ದೇ ಸುನಿ ಸರ್. ವಿತ್ ಗತ ವೈಭವ ಏನ್ ಹೇಳ್ಬೋದು ಅಂತಂದ್ರೆ ಫಸ್ಟ್ ಹಾಫ್ ಅಲ್ಲಿ ಒಂದು ವರ್ಲ್ಡ್ ನ ಬಿಲ್ಡ್ ಮಾಡಿದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಿಜವಾಗ್ಲೂ ತುಂಬಾ ಎಮೋಷನಲ್ ಅದೇ ಫಾರ್ ಲಾಟ್ ಆಫ್ ಥಿಂಗ್ಸ್. ಐ ಕಾಂಟ್ ಬಿಲೀವ್ ಇಟ್ಸ್ ಫಸ್ಟ್ ಫಿಲ್ಮ್. ಅಂಡ್ ಇವ್ರಂತೂ ದೇವತೆನೆ, ಅದು ಲಿಟರಲಿ ಲೈಕ್ ಗಾಡೆಸ್ ತರ ಅನಿಸ್ತಾ ಇತ್ತು ನನಗೆ. ಅಂಡ್ ಎವ್ರಿ ಕ್ಯಾರೆಕ್ಟರ್ ವಾಟ್ ಶಿ ಪೋರ್ಟ್ರೇಸ್ ಹರ್ ಸೆಲ್ಫ್, ಒಂದು ದೇವತೆ ಆಗಿರ್ಬೋದು, ಒಂದು ಈ ಕಡೆ ಒಂದು ಸಿಂಪಲ್ ಗರ್ಲ್ ನೆಕ್ಸ್ಟ್ ಡೋರ್ ಡೋರ್ ಅಲ್ಲಿ ಎಲ್ಲಾನು ಹಂಗೆ ಅಚ್ಚುಕಟ್ಟಾಗಿ ಮಾಡಿದ್ರು ಸುನಿ ಸರ್. ದಿಸ್ ಇಸ್ ಒನ್ ಆಫ್ ಯುವರ್ ಬೆಸ್ಟ್ ಕ್ರಾಫ್ಟ್ಸ್. ಅಂಡ್ ಖಂಡಿತವಾಗ್ಲೂ ಸಿನಿಮಾ ಚಿತ್ರಮಂದಿರದಲ್ಲೇ ಬಂದು ನೋಡ್ಬೇಕು ಅಂತಾನೆ ಕೇಳ್ಕೊಂತೀನಿ. ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಸಕ್ಸಸ್ ಪಾರ್ಟಿ ಅತಿ ಶೀಘ್ರದಲ್ಲೇ ಆಗ್ಲಿ ಅಂತ ನನ್ನ ಕೈಯಿಂದ ವಿಶ್ವಾಸ. ಥ್ಯಾಂಕ್ ಯು ಸರ್. ಗತ ವೈಭವ ಅಂತ ಮೊದಲನೇ ಸಿನಿಮಾ ಮಾಡೋ ಹೀರೋಗೆ ಟೈಟ್ಲ್ ಇಡ್ಬೇಕಾದ್ರೆ ಇಲ್ಲ ಡೈರೆಕ್ಟರ್ ಹುಚ್ಚಿರ್ಬೇಕು, ಇಲ್ಲ ಹೀರೋಗೆ ಧೈರ್ಯ ಇರ್ಬೇಕು. ಗತ ವೈಭವ ಅನ್ನೋದು ಒಂದಷ್ಟು ಸಿನಿಮಾ, ಒಂದಷ್ಟು ಕೆಲಸ, ಒಂದಷ್ಟು ಸಾಧನೆ ಮಾಡೋರು ಇಡೋದು. ಮೊದಲನೇ ಸಿನಿಮಾಗೆ ಆ ಕ್ಲೈಂಟ್ ಇಟ್ಕೊಂಡಿದ್ದಾರೆ ಅಂದ್ರೆ ನಿಮಗೆ ಇವರು ಸುಮಾರು ವರ್ಷಗಳಿಂದ ಇವ್ರ ತಂದೆ ಕಾಲದಿಂದನೂ ಪರಿಚಯ, ಪುರಾತನ ಬಳವಳಿಕೆ. ಒಂದ್ 25 ಸಿನಿಮಾ ಮಾಡಿರೋ ಹೀರೋ ಏನೆಲ್ಲ ಮಾಡಬಲ್ಲರು ತೆರೆ ಮೇಲೆ, ಒಬ್ಬ ಇನ್ನಿಬ್ರು ನಿಂತಿದ್ದಾರೆ ಈ ಕಡೆ ಹೀರೋಗಳು. ಅಷ್ಟು ಕಾನ್ಫಿಡೆಂಟ್ ಆಗಿ ಸಿನಿಮಾ ಕೆಲಸ ಮಾಡಿದ್ದಾರೆ. 3 ಕಾರಣಗಳಿಗೆ ಈ ಸಿನಿಮಾ ನೋಡ್ಬೇಕು. ಕನ್ನಡ ಚಿತ್ರರಂಗದಲ್ಲಿ ಜಾನರಿದಾರೋ ಇಲ್ವೋ ಗೊತ್ತಿಲ್ಲ, ಕೋಣಗಳಿದ್ರಂತೂ ಸಿನಿಮಾಗಳು ಗೆಲ್ತವೆ. ಈ ಸಿನಿಮಾದಲ್ಲೂ ಕೋಣ ಇದೆ, ಈ ಸಿನಿಮಾ ಗೆಲ್ಲುತ್ತೆ. ಒಂದನೇದು ಕಮಲ ಇದೆ, ಎರಡನೇದು ಸಿನಿಮಾ ತುಂಬಾ ಚೆನ್ನಾಗಿದೆ. ಜೋಗಿ ಅವರು ಪುಸ್ತಕ ಬರೆಯೋದು ನಿಲ್ಸಲ್ಲ, ಈ ಸಿಂಪಲ್ ಸುನಿ ಸಿನಿಮಾ ಮಾಡೋದು ನಿಲ್ಸಲ್ಲ. ಅಷ್ಟು ಬೇಗ ಹೆರ್ತಾ ಇರ್ತಾರೆ ಇವರು, ಸಿನಿಮಾ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಒಂದು ಗತ ವೈಭವ ಬಂದಿದೆ. ನಿಜಕ್ಕೂ ನನಗೆ ಆಶ್ಚರ್ಯ ಆಗಿತ್ತು. ಏನ್ ಆಶ್ಚರ್ಯ ಅಂದ್ರೆ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರಲ್ಲ ಇವರು. ಆಶಿಕಾ ರಂಗನಾಥ್ ಇರ್ಬೋದು, ಋಷಿ ಇರ್ಬೋದು, ನಮ್ಮ ಕಣ್ಮುಂದಿನ ಹುಡುಗರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಕಿಕ್ಕಾಸ್ ಮಜಾ ಕೊಡುತ್ತೆ ನಿಮ್ಗೆ. ತುಂಬಾ ಒಳ್ಳೆ ಸಿನಿಮಾ. ಕನ್ನಡ ಚಿತ್ರರಂಗಕ್ಕೆ ಪ್ರೇಕ್ಷಕರು ಬರ್ತಾ ಇಲ್ಲ ಅಂತ ಯಾರೋ ಅಳ್ತಿರೋದನ್ನ ನೋಡಿದೆ. ನಗ್ನಗ್ತಾ ಕರೀದೆ, ಖಂಡಿತವಾಗ್ಲೂ ಬರ್ತಾರೆ. ಈ ತರ ಸಿನಿಮಾ ಮಾಡಿ ಕರೀದೆ.